ಸಹಕಾರ ಮಾಡಿರ್ತಕ್ಕಂಥವ್ರು ಮೊದಲಿಂದ ಕೂಡ ಅನುಸಂತರ್ಪ ಮಾಡ್ತಕ್ಕಂಥವ್ರು ನಮ್ಮ ಸಾಂಬಯ್ಯ ಅವರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಶಾಸಕರು, ಅದ್ರ ಜೊತೆಗೆ ಆಜ್ಞಾನಪ್ಪ ಅವರು ನಡೀತಾ ಇದ್ದ ರಥೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ತಾಲೂಕಿನ ಮತ್ತು ಜಿಲ್ಲೆಯಿಂದೆಲ್ಲ ಬರ್ತಕ್ಕಂಥ ಭಕ್ತಾದಿಗಳು ಭಾಗವಹಿಸಿ ಆ ದೇವರಿಗೆ ಪಾತ್ರ. ಹದಿನೈದನೇ ತಾರೀಕು ಗಿರಿಜಾ ಕಲ್ಯಾಣೋತ್ಸವ ಮತ್ತು 16ನೇ ತಾರೀಕು ರಥೋತ್ಸವ ಇದೆ. ಇದಕ್ಕೆ 18ನೇ ವರ್ಷ ಇವತ್ತು ಪ್ರಾರಂಭವಾಗ್ತದೆ. 18 ವರ್ಷಕ್ಕೆ ನೂತನವಾಗಿ ದೇವಸ್ಥಾನ ಕಟ್ಟಕ್ಕೆ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ರಥೋತ್ಸವನ ಮಾಡ್ತಾ ಇದ್ದೀವೋ, ದಯವಿಟ್ಟು ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥವ್ರು ಮೊದಲಿಂದ ಕೂಡ ಅನುಸಂತರ್ಪ ಮಾಡ್ತಕ್ಕಂಥವ್ರು ನಮ್ಮ ಸಾಂಬಯ್ಯ ಅವರು ಪ್ರತಿ ವರ್ಷ ಕೂಡ ಸಾಂಬಯ್ಯ ಅವರು ಅನುಸಂತರ್ಪ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಶಾಸಕರು, ಅದ್ರ ಜೊತೆಗೆ ಆಜ್ಞಾನಪ್ಪ ಅವರು, ಅದ್ರ ಜೊತೆಗೆ MP ಅವರು, ಲೋಕಸಭಾ ಸದಸ್ಯರು, ಇವರೆಲ್ಲ ಕೂಡ ಅವ್ರ ಸಹಕಾರದೊಂದಿಗೆ ನಾವು ರಥೋತ್ಸವನ ನಡೆಸ್ತಾ ಇದ್ವಿ. ಇದರಿಂದ ಅದೇ ರೀತಿ ಇವೆಲ್ಲ ಕೂಡ ಸಹಕಾರದೊಂದಿಗೆ ಈ ನಮ್ಮ ಕಮಿಟಿ, ದೇವಸ್ಥಾನ ಕಮಿಟಿ ಎಲ್ಲ ವತಿಯಿಂದ ಇವತ್ತು ಏನು ರಥೋತ್ಸವ ನಡೀತಾ ಇದೆ, ರಥೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ತಾಲೂಕಿನ ಮತ್ತು ಜಿಲ್ಲೆಯಿಂದೆಲ್ಲ ಬರ್ತಕ್ಕಂಥ ಭಕ್ತಾದಿಗಳು ಭಾಗವಹಿಸಿ ಆ ದೇವರಿಗೆ ಪಾತ್ರ ಆಗಬೇಕು ಅಂತ ನಾವು ಮನವಿ ಮಾಡ್ತಾ, ಈಗಾಗಲೇ ನಾವು ಏನು ಪೂಜೆಗಳನ್ನು ಕೂಡ ಈ ಪೂಜೆ ಮುಖಾಂತರ ದೇವ್ರನ್ನ ತಗೊಂಡು ಬಂದಿದ್ದೀವಿ. ಆ ಭಗವಂತ ಎಲ್ರಿಗೂ ಒಳ್ಳೆ ಆಶೀರ್ವಾದನ ಕೊಟ್ಟು ಎಲ್ಲ ಭಕ್ತಾದಿಗಳು ಬಂದು ಈ ತೇರಿಗೆ ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ತನು ಮನು ಏನಾದರೆ ಸಹಕಾರ ಮಾಡಬೇಕು ಅಂತ ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾರನೇ ದಿವಸ ಅಮಾವಾಸ್ಯೆ ದಿವಸ 16ನೇ ತಾರೀಕು ರಥೋತ್ಸವ, ಬ್ರಹ್ಮರಥೋತ್ಸವ, ಕಲ್ಯಾಣೋತ್ಸವ ಎಲ್ಲ 11:30 ಎಲ್ಲ ಭಕ್ತಾದಿಗಳು ದಯವಿಟ್ಟು ಬರಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ವಿ, 15ನೇ ತಾರೀಕು ಕಲ್ಯಾಣೋತ್ಸವ, 16ನೇ ತಾರೀಕು ರಥೋತ್ಸವ, ಬ್ರಹ್ಮರಥೋತ್ಸವ ಇರ್ತದೆ. ಅದಕ್ಕೆ ಎಲ್ಲರೂ ಕೂಡ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ 11 ಗಂಟೆಗೆ ಪಾತ್ರ ಹಾಜರಾಗಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ.